ಹಲೋ ಮಕ್ಕಳ, ಕೊನೆ ಕ್ಲಾಸಲ್ಲಿ ಕ್ವಶನ್ ನಂಬರ್ 70 ವರೆಗೂ ಡಿಸ್ಕಷನ್ ಆಗಿತ್ತು. ಹೌದಾ? ದ ನಂಬರ್ ಆಫ್ ಗ್ರಾಮ್ ಆಫ್ ಆಕ್ಸಿಜನ್ ಇನ್ 32.3 ಗ್ರಾಮ್ ಆಫ್ ಸೋಡಿಯಂ ಸಲ್ಫೇಟ್ ಡೆಕಾಹೈಡ್ರೇಟ್ ಈಸ್. ಓಕೆ, ವಿ ಗಾಟ್ ದಟ್ 22.4 ಗ್ರಾಮ್ಸ್ ಅಂತ. ಹಾಗಾದ್ರೆ ಮುಂದಿನ ಕ್ವಶನ್ ನೋಡೋಣ ಬನ್ನಿ. ದ ನಂಬರ್ ಆಫ್ moles of oxygen in 1 liter of air containing 21% oxygen by volume under standard conditions are. ಓಕೆ, ಈ ಕ್ವಶನ್ ನೋಡಿ ಸಾಲ್ವ್ ಮಾಡೋದು ಹೇಗೆ ಅಂತ. ಎಷ್ಟು ಕೊಟ್ಟಿದ್ದಾರೆ? 21% ಅಂತ ಹೇಳಿ. ಎಷ್ಟು 21% ಅಂದ್ರೆ ಅಲ್ವಾ? ನೋಡ್ತಾ ಹೋಗೋಣಂತೆ. ಈಗ 21% ಆಗಬೇಕು ಅಂತಂದ್ರೆ ಎಷ್ಟು ಬೈ ವಾಲ್ಯೂಮ್ ಅಂತ ಅಂದ್ರೆ 100% ಅಂದ್ರೆ 1000. ಕರೆಕ್ಟ್? 21% of oxygen is equal to 0.21 ಲೀಟರ್ ಅಂತ ತಗೋಬೋದಾ? ಎಸ್, 0.21 ಲೀಟರ್ ಅಂತ ತಗೊಂಡ್ರೆ ನೋಡ್ತಾ ಹೋಗಿ. ಈಗ ನಾವು ತಗೊಂಡಿರೋದು ನೋಡ್ಕೊಳ್ಳಿ, ಇಲ್ಲಿ 22.4 ಲೀಟರ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್? 1 ಮೋಲ್ ಅಟ್ STP. ನೋಡಿ, ಅವ್ರು ಕೊಟ್ಟಿರೋದು ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಅಂತ. ಹಾಗಾದ್ರೆ 21% ಅಲ್ಲಿ ಎಷ್ಟು ಅಂತ ಹೇಳಿ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಅಂತಾನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದಾ? ದೇರ್ಫೋರ್ 0.21 ಲೀಟರ್ ಅಲ್ಲಿ ಎಷ್ಟು ಅಲ್ವಾ? ಸೊ 22.4 ಲೀಟರ್ ಅಲ್ಲಿ ಕರೆಕ್ಟ್ 1 ಮೋಲ್ಸ್ ಇದ್ರೆ ಇಂಟು 0.21 ಲೀಟರ್ ಅಲ್ಲಿ ಎಷ್ಟು ಅಂತ ಅಂದ್ರೆ, ಓಕೆ, ಅದರಲ್ಲಿ ಎಷ್ಟು ಮೋಲ್ಸ್ ಇದೆ? ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ? 0.0093 ಮೋಲ್ಸ್ ಬಂದಿದೆ. ಸರಿ ಇದೆಯಾ? ರೈಟ್. ಸೊ ಆಪ್ಷನ್ ಯಾವ್ದಾಗುತ್ತೆ ನೋಡಿ? ಆಪ್ಷನ್ ಎ ಮಾಡಿದ್ದೀರಾ ಅನ್ಕೊಂತೀನಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. 21% ಆಫ್ ಆಕ್ಸಿಜನ್ ಅಂದ್ರೆ 0.21 ಲೀಟರ್ ಬೈ ವಾಲ್ಯೂಮ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 72. The number of molecules in 8.96 liter of a gas at 0 degree Celsius and 1 atmosphere pressure is approximately ಎಷ್ಟಿರಬಹುದು ಅಂತ. ಈಗ ನೋಡೋಣಂತೆ. ನಮ್ಗೆ ಗೊತ್ತಿದೆ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂದ್ರೆ ಏನು ಅಂತ ಹೇಳಿ. ಹಾಗಾದ್ರೆ ಅಟ್ STP ಗೊತ್ತಲ್ವ ನಿಮಗೆ? ಅಟ್ STP 22.4 ಲೀಟರ್ of any gas, of a gas, ಹೇಳ್ಬೋದಾ? of gas contains 6.023 into 10 to the power of 23 molecules. ಹಾಗಿದ್ರೆ therefore 8.96 liter of gas which is consisting of ಎಷ್ಟಂತೆ? 22.4 ಲೀಟರ್ ಅಲ್ಲಿ 6.023 into 10 to the power of 23 molecules ಇದ್ರೆ 8.96 ಅಲ್ಲಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡುವ. ಓಕೆ, ಕ್ಯಾಲ್ಕುಲೇಟ್ ಮಾಡಿದ್ರೆ we are going to get 24.08 into 10 to the power of 22 ಬರುತ್ತೆ. ಅಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ. ಬೇಕಿದ್ರೆ ಕ್ಯಾಲ್ಕುಲೇಷನ್ ಮಾಡಿ, you will get the answer. Okay na? The same answer you are going to get after solving this question. Did you get this one? Okay, right. So next question. The mass of a molecule of water is, mass of one molecule of water ಅಂತ ಕೊಟ್ಟಿದ್ದಾರೆ. ಮೋಲ್ಸ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಮಾಲಿಕ್ಯೂಲ್ ಆಫ್ ವಾಟರ್. ಹಾಗಾದ್ರೆ ನೋಡೋಣ, ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಅಂದ್ರೆ ಎಷ್ಟು ಬರಬೇಕು? ಕರೆಕ್ಟಾ? ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ H2O is equal to, ನೋಡಿ 18 ಗ್ರಾಮ್ಸ್ ಎಷ್ಟು ಮೋಲ್ಸ್ ಅಲ್ಲಿ ಇರುತ್ತಂತೆ? 1 ಮೋಲ್ ಅಂದ್ರೆ ಎಷ್ಟು? 6.023 into 10 to the power of 23. ಹಾಗಾದ್ರೆ ಅಷ್ಟು ಮಾಲಿಕ್ಯೂಲ್ಸ್ ಮಾಸು 18 ಆದ್ರೆ 1 ಮಾಲಿಕ್ಯೂಲ್ ಎಷ್ಟಾಗುತ್ತೆ? ಇಂಟು 1 ಎಷ್ಟು ಬರುತ್ತೆ ನೋಡಿ? ಅಪ್ರಾಕ್ಸಿಮೇಟ್ಲಿ 6 3s ಬರಬಹುದು. 3 into 10 to the power of -23 ಗ್ರಾಮ್ಸ್ ಬರಬಹುದು, ಅಥವಾ ಕೆಜಿಸ್ ಅಲ್ಲಿ ಕೊಟ್ಟಿರೋದ್ರಿಂದ ಕೆಜಿ ಕನ್ವರ್ಟ್ ಮಾಡೋಣ. 3 into 10 to the power of -26 kg. ಅರ್ಥ ಆಗ್ತಿದೆಯಾ?
ನೋಡಿ ಇಲ್ಲೇನಿದೆ ಕ್ವಶನ್, ಮಾಸ್ ಆಫ್ ಎ ಮಾಲಿಕ್ಯೂಲ್, ಒಂದು ಮಾಲಿಕ್ಯೂಲ್ದು ಮಾಸ್. ಹಾಗಾದ್ರೆ ಒನ್ ಮಾಲಿಕ್ಯೂಲ್ ಆಫ್ ವಾಟರ್ ಮಾಸ್ ಎಷ್ಟು ಬರುತ್ತೆ ಅಂದ್ರೆ, ಅವೊಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ಗೆ 18 ಗ್ರಾಮ್ ಆದರೆ ಒನ್ ಮಾಲಿಕ್ಯೂಲ್ಗೆ ಎಷ್ಟಾಗಬೇಕು? ದಟ್ ಈಸ್ 3 × 10⁻³ ಗ್ರಾಮ್ಸ್. ಅದನ್ನು ಕೆ ಜಿಲಿ ಹೇಳೋದಾದ್ರೆ 3 × 10⁻26 ಗ್ರಾಮ್ ಆಗುತ್ತೆ. ಓಕೆ, now let's move on to the next question. 1 mole of CO2 contains, ತುಂಬ ಈಸಿ ಕ್ವಶನ್, 1 mole ಅಲ್ಲಿ ಎಷ್ಟಿರುತ್ತೆ ಅಲ್ವಾ? ಒಂದೊಂದೇ ನೋಡ್ತಾ ಬನ್ನಿ. ಯಾಕೆಂತಂದ್ರೆ ಇದು ಮೋಲ್ ಬೇಸಿಸ್ ಅಂತ, ಅಂದ್ರೆ ಹೇಗೆ ಕಾಣಿಸುತ್ತೆ ನಿಮಗೆ ನೋಡ್ಬೇಕು ಅದನ್ನ, ಸ್ಟಾಕ್ಯೋಮೆಟ್ರಿ ಬೇಸಿಸ್. ಈಗ 1 ಮೋಲ್ ಅಥವಾ 1 ಮೋಲ್ ಅಲ್ಲಿ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅಂತ ತಗೊಂಡ್ರೆ, ಕಾರ್ಬನ್ ಡೈಆಕ್ಸೈಡ್ ಅಂತ ತಗೊಂಡ್ರೆ ಇದೆಷ್ಟಿರುತ್ತೆ? ಇದು 1 ಮೋಲ್ ಇರುತ್ತೆ, ಇದು 2 ಮೋಲ್ಸ್ ಇರುತ್ತಂತೆ. ಕರೆಕ್ಟಾ? ಇದು ಅವೊಗಡ್ರೋ ನಂಬರ್ ಇದ್ರೆ ಇದು 2 × ಅವೊಗಡ್ರೋ ನಂಬರ್ ಇರಬೇಕಾ? ಅರ್ಥ ಆಗ್ತಿದೆ ಮಕ್ಕಳ? ಎಸ್, ಕರೆಕ್ಟ್. ಹಾಗಾದ್ರೆ ಮೊದಲನೇದು ನೋಡಿ, 3 ಗ್ರಾಮ್ಸ್ ಆಫ್ ಆಟಮ್ ಆಫ್ CO2 ಅಂತ, ಹೌದಾ? ಇಲ್ಲ, 18.1 × 10⁻23 ಮಾಲಿಕ್ಯೂಲ್ಸ್ ಆಫ್ CO2. 1 ಮೋಲ್ ಅಂತ ಅವರೇ ಕೊಟ್ಟ ಮೇಲೆ ಇದ್ರೆ ಹಂಗಾಗ್ಬೇಕಲ್ಲ. 6.02 × 10⁻23 ಆಟಮ್ಸ್ ಆಫ್ ಆಕ್ಸಿಜನ್ ಅಂತ. ಆಕ್ಚುಲಿ ಇಟ್ ಶುಡ್ ಬಿ 2 × ಆಗ್ಬೇಕಿತ್ತು, ಆದ್ರೆ ಇಲ್ಲ ಅಲ್ಲಿ, ಸೊ ಇದು ಕೂಡ ರಾಂಗ್. ಅದ್ರ ಉಳ್ಕೊಂಡಿದ್ದು ಯಾವುದು? ಆಪ್ಷನ್ ಡಿ, 6.02 × 10⁻23 ಆಟಮ್ಸ್ ಆಫ್ ಕಾರ್ಬನ್. ಅಂದ್ರೆ ದಟ್ಸ್ ನಥಿಂಗ್ ಬಟ್ ಏನಂತೆ? ಅವೊಗಡ್ರೋ ನಂಬರ್. ಸೊ ನಾವಾಗಲೇ ಹೇಳಿದಾಗೆ ಇದೇನು ಕೊಟ್ಟಿದ್ದಾರೆ ನೋಡಿ, ಅವೊಗಡ್ರೋ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆಯಂತೆ. ಅರ್ಥ ಆಯ್ತಾ? ಓಕೆ, ರೈಟ್. Shall we move to the next one? Yeah. Volume of a gas at NTP is 1.12 × 10⁻⁻7 cm3. The number of molecules in it, ಎಷ್ಟು ಮಾಲಿಕ್ಯೂಲ್ಸ್ ಇದೆ ನೋಡುವ. ಓಕೆ, ಹಾಗಾದ್ರೆ ಕೊಟ್ಟಿರೋದೇನಂತೆ? ಯಾವುದೋ ಒಂದು ಗ್ಯಾಸ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಎಷ್ಟಿದೆ? ಕರೆಕ್ಟಾ? 1.12 × 10⁻⁻7 ಇದೆ. ಅವ್ರು ಕೊಟ್ಟಿರೋದನ್ನೇ ಹಾಕೊಂಡಂತೆ, ವಾಲ್ಯೂಮ್ ಇಸ್ ಈಕ್ವಲ್ ಟು 1.12 × 10⁻⁻7 cm3. ಕರೆಕ್ಟಾ? ಎಸ್. ಹಾಗಾದ್ರೆ 22,400 cm3 at NTP, that is consisting of what? 6.02 × 10⁻23 ಮಾಲಿಕ್ಯೂಲ್ಸ್ ಆದ್ರೆ 1.12 × 10⁻⁻7 cm3 at NTP ಎಷ್ಟಾಗುತ್ತೆ ಅಂತ. ಇದನ್ನ ಎಕ್ಸ್ ಅಂತ ತಗೊಳ್ಳಿ. therefore x is equal to, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 6.023 × 10⁻23 into 1.12 × 10⁻⁻7 whole divided by 22,400 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ಬೇಕು ನೋಡಿ? 3.01 × 10⁻12 ಮಾಲಿಕ್ಯೂಲ್ಸ್ ಬಂದಿರುತ್ತೆ. ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ ಎ. ಸರಿ, ಟ್ರೈ ಮಾಡಿ. ಇದು ಎಕ್ಸ್ ಅಂತ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೋದಲ್ಲ, ಇದನ್ನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ. ಸೊ ವಿಲ್ ಗೆಟ್ ದ ಆನ್ಸರ್. ಎಕ್ಸ್ ಬೇಕು ಅಂದ್ರೆ ಎಕ್ಸ್ ಅನ್ನ ಲೆಫ್ಟ್ ತಗೋ. ಕರೆಕ್ಟಾ? ಎಸ್. ನಾವು ಸೊ ಇದಿಷ್ಟು ಮೆಥಡಾಲಜಿ ಆಫ್ ಸಾಲ್ವಿಂಗ್ ನಂಬರ್ ಆಫ್ ಮೋಲ್ಸ್ ಆರ್ ನಂಬರ್ ಆಫ್ ಆಟಮ್ಸ್. ಕರೆಕ್ಟ್. ನೆಕ್ಸ್ಟ್, ಈಗ ನೋಡಿ, ತುಂಬಾ ಚೆನ್ನಾಗಿದೆ ಈ ಕ್ವಶನ್. ಹೌ ಮೆನಿ ಆಟಮ್ಸ್ ಆರ್ ಕಂಟೈನ್ಡ್ ಇನ್ 1 mole ಆಫ್ ಸುಕ್ರೋಸ್ ಅಂತ. ನೀವೇ ನೋಡ್ಬೋದಪ್ಪ ಅಲ್ಲಿ. ಟೋಟಲ್ ಆಟಮ್ಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಆಟಮ್ಸ್, ಕಾರ್ಬನ್ ಎಷ್ಟಿದೆಯಪ್ಪ? 12, ಆಕ್ಸಿಜನ್ 22 ಪ್ಲಸ್ ಹೈಡ್ರೋಜನ್ 22, ಆಕ್ಸಿಜನ್ 11. ಟೋಟಲ್ ಎಷ್ಟಾಗುತ್ತೆ? 5, 2 + 1 + 4, 45 ಆಟಮ್ಸ್ ಆಯ್ತು. ವೆರಿ ಸಿಂಪಲ್. ಒಂದೊಂದು ಆಟಮು ಒಂದೊಂದು ಮೋಲ್ ಇರಬೇಕಲ್ಲ. ಹಾಗಾದ್ರೆ ದಟ್ ಶುಡ್ ಬಿ ಈಕ್ವಲ್ ಟು ವಾಟ್? 45 × Na, ರೈಟ್? ಅಂದ್ರೆ ಯಾವ್ದು ಬರುತ್ತೆ? ಇದು Na ಅಂದ್ರೇನು? ಅವೊಗಡ್ರೋ ನಂಬರ್ ಆಫ್ ಆಟಮ್ಸ್ ಪರ್ ಮೋಲ್ ಅಂತ ಕರಿತೀವಿ. ಓಕೆನಾ? ಅಲ್ಲಿ ಕೊಟ್ಟಿರೋದು ನೋಡಿ, ಕಾರ್ಬನ್ ಎಷ್ಟಿದೆ? 12 ಇದೆ, ಹೈಡ್ರೋಜನ್ 22 ಇದೆ, ಆಕ್ಸಿಜನ್ 11 ಇದೆಯಂತೆ. ಹಾಗಾದ್ರೆ ಅವ್ರು ಕೊಟ್ಟಿರೋದೇನು? ಹೌ ಮೆನಿ ಆಟಮ್ಸ್ ಆರ್ ಕಂಟೈನ್ಡ್ ಅಂತ.
1 ಮೋಲಲ್ಲಿ ಅವೋಗಾಡ್ರೋ ನಂಬರ್ ಅಂತೆ. ಆ ಥರದ ಇಷ್ಟೊಂದು ಆಟಮ್ಸ್ ಇದೆ ನೋಡಿ, ಹೌದಾ? ಎಸ್. ಸೊ 45 ಅವೋಗಾಡ್ರೋ ನಂಬರ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 77 ಹೋಗೋಣಂತೆ. 1 liter of oxygen gas at STP will weigh ಅಂತ ಕೊಟ್ಟಿದ್ದಾರೆ. 1 liter of oxygen gas at STP will weigh ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. 1 ಲೀಟರ್ ಅಲ್ಲಿ ನಮ್ಗೆ ಗೊತ್ತಿರೋದೆ 22.4 ಲೀಟರ್ ಅಲ್ಲಿ ಅದರ ಮಾಲಿಕ್ಯುಲರ್ ಮಾಸ್ ಅಷ್ಟು ಇರುತ್ತೆ. ಕರೆಕ್ಟಾ? ಯಾವುದೇ ಗ್ಯಾಸ್ ತಗೊಳ್ಳಿ ನೀವು ಬೇಕಂದ್ರೆ. ಯೂಶುವಲ್ ಆಗಿ 22,000 ಅಥವಾ 22.4 ಲೀಟರ್ ವಿಲ್ ಕಂಟೈನ್ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು ಬರುತ್ತೆ? 8. ಅಥವಾ O2 ಮಾಲಿಕ್ಯೂಲ್ ಇರೋದ್ರಿಂದ, ಗ್ಯಾಸ್ ತಗೊಂಡಿರೋದ್ರಿಂದ 32 ಬರುತ್ತೆ. 32 ಗ್ರಾಮ್ ಆಫ್ ಆಕ್ಸಿಜನ್ ಅಂತ. ಹಾಗಾದ್ರೆ ಅವ್ರು ಕೊಟ್ಟಿರೋದಷ್ಟು 1 ಲೀಟರ್ಲಿ ಎಷ್ಟು ಗ್ರಾಮ್ ಅಂತ, ಎಕ್ಸ್ ಗ್ರಾಮ್ ಅಂತ ತಗೋ. ಹಾಗಾದ್ರೆ ಎಕ್ಸ್ ಏನಾಗುತ್ತೆ ನೋಡು, ಎಕ್ಸ್ ಇಸ್ ಈಕ್ವಲ್ ಟು 32 ಡಿವೈಡೆಡ್ ಬೈ 22.4 ಅಂತೆ. ದಟ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹೇಳ್ತೀರಾ? ಅಪ್ರಾಕ್ಸಿಮೇಟ್ಲಿ 1.428 ಗ್ರಾಮ್ ಬರುತ್ತೆ. ನಾವು ಅಪ್ರಾಕ್ಸಿಮೇಷನ್ ಮಾಡಿದ್ರೆ 1.43 ಗ್ರಾಮ್ ಬರುತ್ತೆ. ಅಪ್ರಾಕ್ಸಿಮೇಷನ್ ಅಷ್ಟೇ ತಗೊಂಡಿರೋದು, ಇನ್ನೇನಿಲ್ಲ. ಹೇಳ್ಬೋದಾ? ಕ್ಯಾನ್ ಬಿ. ಎಸ್, isn't it? ಹಾಗಾದ್ರೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ. ಈಸಿ ಇರುತ್ತೆ ಮೆಥಡ್. ಓಕೆ, ರೈಟ್. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ ನೋಡು. ನಂಬರ್ ಆಫ್ ಮೋಲ್ಸ್ ಆಫ್ NaOH ಪ್ರೆಸೆಂಟ್ ಇನ್ 2 ಲೀಟರ್ ಆಫ್ 0.5 molar NaOH is 0.5 molar NaOH ಅಂದ್ರೆ ಎಷ್ಟು? 1 ಮೋಲ್ ಅಂದ್ರೆ ಅದರ ಮಾಲಿಕ್ಯುಲರ್ ವೆಯ್ಟ್ ಅಷ್ಟು ಇರುತ್ತದೆ. ನೋಡಂತೆ ಹಾಗಾದ್ರೆ ಎಷ್ಟು ಬರಬೇಕು? ಕರೆಕ್ಟಾ? ನೆಕ್ಸ್ಟ್ ಅಲ್ಲಿ ವಾಲ್ಯೂಮ್ ಎಷ್ಟು ಕೊಟ್ಟಿದಾರಪ್ಪ? 2 ಲೀಟರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಇಸ್ ಈಕ್ವಲ್ ಟು ಎಷ್ಟು? 2 ಲೀಟರ್. ಅದೇ ರೀತಿ ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ? ದಟ್ ಇಸ್ ಈಕ್ವಲ್ ಟು 0.5 ಮೋಲಾರ್ ಅಂತೆ. ಆದ್ರೆ ನಂಬರ್ ಆಫ್ ಮೋಲ್ಸೇ ಕೊಟ್ಟಿಲ್ಲ ನಮಗೆ, ಎಷ್ಟು ಅಂತಾನೆ ಕೇಳ್ತಾರೆ. ಈಗ ನೋಡ್ಕೊಂಡಂತೆ ಮೊಲಾರಿಟಿ ಈಕ್ವೇಶನ್ ಗೊತ್ತಾ? ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ moles of solute divided by volume of the solution in liter. ಇದು ನೆನಪಿರಬೇಕು. ಓಕೆ, ಅಥವಾ ದಟ್ ಇಸ್ ಈಕ್ವಲ್ ಟು 0.5 is equal to n divided by 2 ಅಂತ. ಈಗ ಹೇಳಿ ಮಕ್ಕಳ, therefore number of moles is equal to ಎಷ್ಟು ಬರುತ್ತೆ? 2 into 0.5 ಅಂತ. ದಟ್ ಇಸ್ 1 ಬರಬೇಕಾ? 1 mole. So option C. Okay, option C ಬರುತ್ತೆ. ನೆಕ್ಸ್ಟ್ O2, N2 are present in the ratio of 1:4 by weight. The ratio of number of molecules is ಅಂತ ಕೇಳಿದ್ದಾರೆ. 1:4 by weight ಅಂತ. ಹಾಗಾದ್ರೆ ಆಕ್ಸಿಜನ್ ಮಾಸ್ ನಾವು ತಗೊಳ್ತಾ ಇರೋದು 1 ಗ್ರಾಮ್ ಅಂತ ತಗೊಂಡ್ರೆ, ನೈಟ್ರೋಜನ್ ಎಷ್ಟು ಬರುತ್ತೆ? ಸೊ ಸುಮ್ಮನೆ ಹಾಗೆ ತಗೊಂಡ ಮಾಸ್ ಆಫ್ ಯಾವುದು O2 is equal to 1 ಗ್ರಾಮ್ ಅಂತ ತಗೊಂಡ್ರೆ, ಮಾಸ್ ಆಫ್ N2 ಎಷ್ಟು ಬರಬೇಕು? 4 ಗ್ರಾಮ್ ಆಗಿರ್ಬೇಕಾ? ರೈಟ್. ಈಗ ನೆನ್ಪಿಟ್ಕೊಳ್ಳೋಣಂತೆ ಅದೊಂದು ಕಡೆಯಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ O2 ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮಾಸ್ ಬೈ ಮೋಲಾರ್ ಮಾಸ್ ತಾನೆ. ಮಾಸ್ ಎಷ್ಟು ತಗೊಂಡಿದೀವಿ? 1. ಮೋಲಾರ್ ಮಾಸ್ 32 ಬರುತ್ತೆ. ಅದೇ ತರ ನಂಬರ್ ಆಫ್ ಮೋಲ್ಸ್ ಆಫ್ N2 ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮಾಸ್ ಎಷ್ಟಿದೆ? 4 ಗ್ರಾಮ್ ಡಿವೈಡೆಡ್ ಬೈ 28. ಅವರೇ ಕೊಟ್ಟಿದ್ದಾರೆ ರೇಷಿಯೋ ಆಫ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಯಾವುದು? N2 ಅಂಡ್ O2 ಅಂತ ಕೊಟ್ಟಿರೋದೇನು? O2 ಅಂಡ್ N2 ಮೊದಲು ಯಾವ್ದು ಕೊಟ್ಟಿದ್ರು ರೇಷಿಯೋ ಅದೇ ರೀತಿಯಲ್ಲಿ ಬರ್ತಾ ಇದೆ. ದೇರ್ಫೋರ್ ಅವರೇ ಕೊಟ್ಟಿರೋ ರೇಷಿಯೋಸ್ನ ನಾನು ಹಾಕೊಳ್ತಾ ಇಲ್ಲ. ಈಗ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ O2 ಈಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ N2 ತಗೊಳ್ಳಿ, ಎಷ್ಟು ಬರುತ್ತೆ? 1/32 ಈಸ್ ಟು 4/28 ಅಂತ. ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ? 4 1s 4 7s ಆಗಿರುತ್ತೆ. ಸೊ 1/32 ಈಸ್ ಟು 1/7 ಅಂತೆ. ಓಕೆ,
ಡಿವೈಡ್ ಆಗೋದಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀರ ಅಷ್ಟೇ. ದೇರ್ಫೋರ್ 7:32 ಸರಿನಾ ಮಕ್ಕಳ? 7:32. ಆಕ್ಸಿಜನ್ 7 ಪಾರ್ಟ್ಸ್ ಇದ್ರೆ ನೈಟ್ರೋಜನ್ 32 ಪಾರ್ಟ್ಸ್ ಇರುತ್ತೆ ಅಂತ. ಗಾಟ್ ಇಟ್? ರೈಟ್ ಆಪ್ಷನ್ ಎ ಬರ್ತದೆ ನೋಡಿ. ಸರಿನಾ? ಯಾ. ನೆಕ್ಸ್ಟ್, ಹೌ ಮೆನಿ ಮೋಲ್ಸ್ ಆಫ್ Al2SO4 thrice would be a 50 ಗ್ರಾಮ್ ಆಫ್ ದ ಸಬ್ಸ್ಟೆನ್ಸ್? ಎಷ್ಟಿರ್ಬೋದು ಅದರದ್ದೇ 50 ಗ್ರಾಮ್ ಅಲ್ಲಿ ಎಷ್ಟು ಮೋಲ್ಸ್ ಇರುತ್ತೆ ಅಂತ ನಾವು ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರದ್ದು ಅಲ್ಯೂಮಿನಿಯಂ ಸಲ್ಫೇಟ್ ಒಂದ್ಸಲ ಟ್ರೈ ಮಾಡೋಣ ಎಷ್ಟು ಬರುತ್ತೆ ಏನ್ ಕತೆ. ನಂಬರ್ ಆಫ್ ಮೋಲ್ಸ್ ಹೇಳಬೇಕು ಅಂದ್ರೆ ಏನ್ ಬರೀತೀರಾ? ಕರೆಕ್ಟಾ? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ವಾಟ್? ವೆಯ್ಟ್ ಬೈ ಮಾಲಿಕ್ಯುಲರ್ ವೆಯ್ಟ್. ಅಂದ್ರೆ ಎಷ್ಟು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ? 50 ಡಿವೈಡೆಡ್ ಬೈ ಅಲ್ಯೂಮಿನಿಯಂ ಅಂಡ್ ಸಲ್ಫೇಟ್ ಎಲ್ಲದೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ 342 ಏನೋ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ. ಅಲ್ಯೂಮಿನಿಯಂ ಎಷ್ಟು ಅಟಾಮಿಕ್ ಮಾಸು? 2 ಅಲ್ಯೂಮಿನಿಯಂ ಇದೆ. ಸಲ್ಫರ್ ಅನ್ನೋದು 3 ಇದೆ. ಆಕ್ಸಿಜನ್ ಅನ್ನೋದು 12 ಇದೆ. 12 into 12. ಓಕೆ, ಸೊ ಇದೆಷ್ಟು ಬರುತ್ತೆ ಅಪ್ರಾಕ್ಸಿಮೇಟ್ಲಿ ಅಂತಂದ್ರೆ 0.14 ಮೋಲ್. ಓಕೆನಾ? ಹೌ ಮೆನಿ ಮೋಲ್ಸ್ ಆಫ್ ಅಲ್ಯೂಮಿನಿಯಂ ಸಲ್ಫೇಟ್ ವುಡ್ ಬಿ ಇನ್ 50 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಅಂತ ಅಂದ್ರೆ 342 ಗ್ರಾಮ್ಸ್ ಅಲ್ಲಿ 1 ಮೋಲ್ ಇದ್ರೆ 50 ಗ್ರಾಮ್ಸ್ ಅಲ್ಲಿ ಎಷ್ಟು ಅಂತ ರೈಟ್ ಅಂತಾನೆ ಮಾಡೋದು. ಸೊ ಆಪ್ಷನ್ ಯಾವ್ದು ಬರ್ತಾ ಇದೆ? ಆಪ್ಷನ್ ಡಿ. ನೆಕ್ಸ್ಟ್, ದ ಮಾಸ್ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ ಈಸ್. ನೋಡಿ ತುಂಬಾ ಈಸಿ ಇರುವಂತ ಮಾಸ್ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ ಅಂತೆ. ಮಾಸ್ ಆಫ್ 1 ಎಲೆಕ್ಟ್ರಾನ್ ಗೊತ್ತು, 1 ಮೋಲ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಇಂಟು ಅವೊಗಡ್ರೋ ನಂಬರ್ ಮಾಡೋಣಂತೆ. ಕರೆಕ್ಟಾ? ಎಸ್. ಹಾಗಾದ್ರೆ ನಮಗೆ ಗೊತ್ತು ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಿದೆ ಹೇಳಿ? ಗೊತ್ತಿಲ್ವಾ? 9.11 into 10 to the power minus 28 ಗ್ರಾಮ್ ಅಂತ. ಹಾಗಾದ್ರೆ ಮಾಸ್ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ is equal to ಎಷ್ಟು ಬರುತ್ತೆ? 6.023 into 10 to the power of 23 into 9.11 into 10 to the power minus 28 ಗ್ರಾಮ್. ಇದಿಷ್ಟೇ ಇಟ್ಕೊಳ್ಳೋಣ. ಸೊ ಇಟ್ಸ್ ಗೋಯಿಂಗ್ ಟು ಬಿಕಮ್ ಎಷ್ಟು ಬರುತ್ತೆ ನೋಡಿ? 55 ಪಾಯಿಂಟ್ ಸಮಥಿಂಗ್ ಎಷ್ಟು ಬರುತ್ತೆ? 0 ಸಮಥಿಂಗ್. 55 into 10 to the power of minus 5 ಗ್ರಾಮ್ ಬಂದಿರುತ್ತೆ. ಅದು ನೀವು ಮಿಲಿಗ್ರಾಮಿಗೆ ಬೇಕಾದ್ರೆ ತಗೋಬಹುದು. ಇಲ್ಲಿ ಮಿಲಿಗ್ರಾಮ್ಸ್ ಅಲ್ಲೂ ಇದೆ, ಗ್ರಾಮ್ಸ್ ಅಲ್ಲೂ ಇದೆ. ಇಟ್ಸ್ ಯುವರ್ ವಿಶ್. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ? 55 into 10 to the power of minus 5 into milli 10 to the power of 3 ಮಿಲಿಗ್ರಾಮ್. ಗ್ರಾಮಲ್ಲಿ ಇರೋದನ್ನ ಮಿಲಿಗ್ರಾಮಿಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಎಷ್ಟಾಗಬೇಕು ನೋಡಿ? 55 into 10 to the power minus 2 ಮಿಲಿಗ್ರಾಮ್ ಆಗುತ್ತೆ, ಅಥವಾ 0.55 ಮಿಲಿಗ್ರಾಮ್ ಅಂದ್ರೂ ಆಯ್ತು. ಹೇಳ್ಬೋದಾ ಇಷ್ಟು? ಈಸಿ ಇದೆ ನೋಡಿ. ಹೇಗೆ ಮಾಡಿದ್ವಿ? ಮಾಸ್ ಆಫ್ 1 ಎಲೆಕ್ಟ್ರಾನ್ ಗೊತ್ತು, 9.11 into 10 to the power minus 28 ಗ್ರಾಮ್ ಅಂತ. ಮಾಸ್ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ ಮೀನ್ಸ್ ವಾಟ್? ಇಂಟು ಅವೊಗಡ್ರೋ ನಂಬರ್. ಅವೊಗಡ್ರೋ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ನೆಟ್ ಏನ್ ಹೇಳ್ತೀರಾ? ಮಾಸ್ 55 into 10 to the power minus 5 ಗ್ರಾಮ್ ಅಂತ. ಸೊ ಆಫ್ಟರ್ ದ simplification we got this values, right? Yeah. Next, 10 gram of hydrogen and 64 gram of oxygen were filled in a steel vessel and exploded. Amount of water produced in this reaction will be. ತುಂಬಾ ಈಸಿ ಮೆಥಡ್ಗಳೇ ಇರುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ವೈಲ್ ಸಾಲ್ವಿಂಗ್. ಓಕೆ, ರೈಟ್. ಈಗ ನೋಡೋಣಂತೆ ಅವ್ರು ಕೊಟ್ಟಿರೋ ರಿಯಾಕ್ಷನ್ ಒಂದ್ಸಲ ಅಬ್ಸರ್ವ್ ಮಾಡೋಣ. ಓಕೆನಾ? ಏನೇನು ಕೊಟ್ಟಿದ್ದಾರೆ? ಹೈಡ್ರೋಜನ್ ಇದೆ, ಕರೆಕ್ಟಾ ಮಕ್ಕಳ? ಆಕ್ಸಿಜನ್ ಇದೆ. ಏನ್ ಬರಬೇಕು? H2O ಬರಬೇಕು. ನಮಗೆ ಗೊತ್ತು ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಅನ್ನೋದಾದ್ರೆ H2 plus half O2 giving rise to H2. ಅವರೇ ಕೊಟ್ಟಿದ್ದಾರೆ 10 ಗ್ರಾಮ್ ಆಫ್ ಹೈಡ್ರೋಜನ್, 64 ಗ್ರಾಮ್ ಆಫ್ ಆಕ್ಸಿಜನ್. ಅವಾಗ ಎಷ್ಟು ಬರುತ್ತೆ? ಎಕ್ಸ್ ಗೊತ್ತಿಲ್ಲ. ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದು ಆಕ್ಚುಯಲ್ ಮೋಲ್ಸ್. ಈಗ ಹೇಳಿ, 1 mole of hydrogen completely reacts with how much? Half mole of O2 to give 1 mole of water. ಇದು ಈಕ್ವೇಶನ್ ಗೊತ್ತಿಲ್ಲ, ಆಮೇಲೆ ಮಾಡೋಣ. ಈಗ 10/2
2 ಎಷ್ಟು ಬರುತ್ತೆ 5 moles ಯಾವುದು ಹೈಡ್ರೋಜನ್ 64 ಮಾಸ್ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 32 2 moles ಕರೆಕ್ಟಾ 2 moles ಬರ್ತಾ ಇದೆ ಒಂದು ಸೆಕೆಂಡ್ 2 moles ಬರ್ತಾ ಇದೆ ಹೀಗೆ ಹೇಳಿ ಇದರಲ್ಲಿ ಯಾವುದು ಬೇಗ ಕನ್ಸ್ಯೂಮ್ ಆಗ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತು 1 mole ಆಫ್ ಹೈಡ್ರೋಜನ್ಗೆ ಹಾಫ್ ಮೋಲ್ ಸಾಕಾಗುತ್ತೆ ಕರೆಕ್ಟಾ 2 molesಗೆ 1 mole 3 molesಗೆ ಅದೇ ತರ ಹಾಗಾದ್ರೆ 5 molesಗೆ 2 moles ಆಫ್ ಆಕ್ಸಿಜನ್ ಸಾಕಾಗುತ್ತಾ ಅಂತ therefore O2 is limiting reagent ಕೇಳಿದ್ರ ವರ್ಡ್ ಲಿಮಿಟಿಂಗ್ ರಿಯೇಜೆಂಟ್ ಕೇಳಿಸ್ಕೊಳ್ಳಿ ಮಕ್ಕಳ ಈಗ ಯಾವ್ದಾದ್ರು ಒಂದು ರಿಯಾಕ್ಷನ್ ಅಂತ ತಗೊಂಡ್ರೆ ಓಕೆ ರಿಯಾಕ್ಷನ್ ಲಿಮಿಟಿಂಗ್ ರಿಯೇಜೆಂಟ್ ಅಂಡ್ ಎಕ್ಸಸ್ ರಿಯೇಜೆಂಟ್ ಅಂತ ಬರುತ್ತೆ ವಾಟ್ ಯು ಮೀನ್ ಬೈ ಲಿಮಿಟಿಂಗ್ ರಿಯೇಜೆಂಟ್ ಲಿಮಿಟಿಂಗ್ ರಿಯೇಜೆಂಟ್ ಇಸ್ ದ ಒನ್ ವಿಚ್ ಇಸ್ ಕನ್ಸ್ಯೂಮ್ಡ್ ಫಸ್ಟ್ ಡ್ಯೂರಿಂಗ್ ಎನಿ ರಿಯಾಕ್ಷನ್ ಯಾವುದೇ ರಿಯಾಕ್ಷನ್ ಆಗುವಾಗ ಯಾವ್ದಾದ್ರು ಒಂದು ರಿಯೇಜೆಂಟ್ ಕಂಪ್ಲೀಟ್ ಆಗಿ ಖಾಲಿ ಆಗ್ಬಿಟ್ರೆ ಅದನ್ನ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತಾ ಇದೆ ಓಕೆ ಹಾಗಾದ್ರೆ the reagent which is consumed first during any reaction is called as what limiting reagent ನೆನಪಿಟ್ಕೊಳ್ಳಿ ಒಂದು ರಿಯಾಕ್ಷನ್ ಆಗಬೇಕು ಅಂದ್ರೆ ಆ ಎರಡು ರಿಯೇಜೆಂಟ್ಗಳು ಬಹಳ ಇಂಪಾರ್ಟೆಂಟ್ ಹಾಗಾದ್ರೆ ಯಾವುದೋ ಒಂದು ಬೇಗ ಖಾಲಿ ಆಗ್ತಾ ಇದೆ ಅಂದ್ರೆ ಇದು ಉಳ್ಕೊಂಡಿರುತ್ತಲ್ಲ ಇದ್ರ ಜೊತೆ ರಿಯಾಕ್ಟ್ ಆಗೋದಕ್ಕೆ ರಿಯಾಕ್ಟೆಂಟ್ಸ್ ಇರೋದಿಲ್ಲ ಸೊ ಆ ರಿಯಾಕ್ಷನ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಆ ಸ್ಟಾಪ್ ಯಾಕಾಯ್ತು ಯಾವುದರಿಂದ ಆಯ್ತು ಅಂದ್ರೆ ಬಿಕಾಸ್ ಆಫ್ ದ ರಿಯೇಜೆಂಟ್ ಒನ್ ವಿಚ್ ಇಸ್ ಕನ್ಸ್ಯೂಮ್ಡ್ ಫಸ್ಟ್ ಅಂತ ಹಾಗಾದ್ರೆ ಈ ಎರಡು ರಿಯಾಕ್ಷನ್ ಬೇಕಿರೋ ರೇಷಿಯೋ ನಮಗೆ ಗೊತ್ತಿದೆ ಕರೆಕ್ಟಾ 5 molesಗೆ ಅಟ್ಲೀಸ್ಟ್ 2.5 moles ಆದ್ರೂ ಬೇಕಾಗಿತ್ತು ಬಟ್ ಇಲ್ಲಿ 2 moles ಅಷ್ಟೇ ಇದೆ ಹಾಗಾದ್ರೆ ಎಕ್ಸಸ್ ರಿಯೇಜೆಂಟ್ ಯಾವುದು ಅಂತ ಆಯ್ತು ಹೈಡ್ರೋಜನ್ ಈಗ ನೋಡೋಣ ಸಾಲ್ವ್ ಮಾಡೋಣ ಆಕ್ಸಿಜನ್ ಅನ್ನೋದು ಏನಾಗ್ತಾ ಇದೆ ಇಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ ಆಕ್ಸಿಜನ್ ಅನ್ನೋದು ಲಿಮಿಟಿಂಗ್ ರಿಯೇಜೆಂಟ್ ಆದ್ರೆ ಹೈಡ್ರೋಜನ್ ಅನ್ನೋದು ಏನಾಗಿರ್ಬೇಕಂತೆ ದಟ್ ಶುಡ್ ಬಿ ವಾಟ್ ಎಕ್ಸಸ್ ರಿಯೇಜೆಂಟ್ ಈ ಐಡಿಯಾ ಇರಬೇಕು ನಿಮಗೆ ನೆಕ್ಸ್ಟ್ ಹಾಗಾದ್ರೆ 0.5 moles ನೋಡ್ಕೊಳ್ಳಿ 0.5 moles ಆಫ್ O2 ಎಷ್ಟಿದೆ ಅಂದ್ರೆ ಇದನ್ನ 0.5 moles ಅಂತ ತಗೋಬಹುದಾ 0.5 moles ಆಫ್ O2 0.5 moles ಆಫ್ O2 gives ಎಷ್ಟಂತೆ 1 mole ಆಫ್ ವಾಟರ್ ಹಾಗಾದ್ರೆ 2 moles ಎಷ್ಟು ಕೊಡುತ್ತಂತೆ ವೆರಿ ಗುಡ್ ಡಬಲ್ ಅಂದ್ರೆ 4 moles ಆಫ್ H2O ಓಕೆ ಅರ್ಥ ಮಾಡ್ಕೋಬೇಕು ಯಾವುದು ಬೇಗ ಕನ್ಸ್ಯೂಮ್ ಆಗುತ್ತೋ ಓವರ್ ಆಲ್ ರಿಯಾಕ್ಷನ್ ಏನಿರುತ್ತೆ ಅದು ಆ ಪರ್ಟಿಕ್ಯುಲರ್ ರಿಯೇಜೆಂಟ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ ಅದಕ್ಕೋಸ್ಕರನೇ ಅದನ್ನೇನಂತ ಕರಿತಾ ಇದೀವಂತೆ ನಾವು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತಾ ಇದೀವಿ ಅವ್ರು ಕೇಳಿರೋದೆಷ್ಟು ಅಮೌಂಟ್ ಆಫ್ ವಾಟರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ರಿಯಾಕ್ಷನ್ ಅಂತ ಅದು ಬೇಗ ಖಾಲಿ ಆಗೋದ್ಮೇಲೆ ಆ ಖಾಲಿ ಆಗೋವರೆಗೂ ಎಷ್ಟು ಬರಬೇಕಿತ್ತು ವಾಟರ್ ಅಷ್ಟೇ ಬರೋದು ಫರ್ದರ್ ಆ ರಿಯೇಜೆಂಟ್ ಇಲ್ಲ ಅಂದ ತಕ್ಷಣ ಆಕ್ಸಿಜನ್ ಇಲ್ಲ ಅಂದ ತಕ್ಷಣ ಹೈಡ್ರೋಜನ್ ಕಂಬೈನ್ ಆಗೋದಾದ್ರೂ ಹೇಗೆ ಹೌದಲ್ವಾ ಸೊ ದ ಅಮೌಂಟ್ ಆಫ್ ವಾಟರ್ ವಿಚ್ ಇಸ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್ಡ್ ಇಸ್ ಗೋಯಿಂಗ್ ಟು ಬಿ 4 moles ಅಂತ ಓಕೆ ಮಕ್ಕಳ ಮುಂದೆ ಹೋಗಿ ವಿಚ್ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಮಾಂಗ್ ದ ಫಾಲೋಯಿಂಗ್ ನೋಡ ಯಾರು ಹೇಳ್ತೀರಾ ಅಂತ ಕೊಟ್ಟಿರೋದು ಮಾಸ್ ಗಳನ್ನ ಕೊಟ್ಟಿದ್ದಾರೆ ಮಾಸ್ ಬೈ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿ ಯಾವ್ದ್ರಲ್ಲಿ ಜಾಸ್ತಿ ಇದೆಯೋ ಅದೇ ಹೈಯೆಸ್ಟ್ ಹೇಳ್ಬೋದಾ ಮೊದಲನೇದು 44 ಗ್ರಾಮ್ ಆಫ್ CO2 ಅಂತ ಇಲ್ಲಿ ಹಾಕೊಂಡಿರ್ತೇವೆ ಮಾಸ್ ಬೈ ಮೋಲಾರ್ ಮಾಸ್ 44 ಬರುತ್ತೆ 1 mole ಅಷ್ಟೇ ಅದು ಈಗ ಆಪ್ಷನ್ ಬಿ ಹೋಗೋಣ 48 ಓಝೋನ್ 3 ಇದೆಯಂತೆ ಒಂದು ಆಕ್ಸಿಜನ್ 16 ಆದ್ರೆ 3 ಆಕ್ಸಿಜನ್ ಮಾಸಸ್ ಕರೆಕ್ಟ್ 48 ಬರುತ್ತೆ ದಟ್ ಇಸ್ ಗೋಯಿಂಗ್ ಟು ಬಿ 1 mole 8 ಗ್ರಾಮ್ ಆಫ್ ಹೈಡ್ರೋಜನ್ ಅಂತ 8 ಡಿವೈಡೆಡ್ ಬೈ 2 ಅಂತಂದ್ರೆ ದಟ್ಸ್ ಗೋಯಿಂಗ್ ಟು ಬಿ 4 mole ಅದೇ ತರ ಆಪ್ಷನ್ ಡಿ ನಲ್ಲಿ 64 ಗ್ರಾಮ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ದು 32 ಎರಡು ಆಕ್ಸಿಜನ್ 32 ಸೊ 64 ಡಿವೈಡೆಡ್ ಬೈ 64 ಈಗ ಹೇಳಿ ಅದು ಕೂಡ 1 mole ಬರ್ತಾ ಇದೆ ಹೇಳಿ ಮಕ್ಕಳಿಗೆ ಯಾವುದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅಂತ ಕೇಳಿದ್ರೆ 4 moles ಯಾವ್ದಿದ್ರು ಅದರಲ್ಲಿ ನೀವು ಮಾಸ್ ವೈಸ್ ಹೋಗ್ಬಾರ್ದು ಮೋಲ್ಸ್ ವೈಸ್ ಹೋಗ್ಬೇಕು ಯಾವ್ದ್ರಲ್ಲಿ ಜಾಸ್ತಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆ ಅಂತ ಓಕೆ ಅಲ್ವಾ ಎಸ್ ನೆಕ್ಸ್ಟ್
The weight of one molecule of a compound C60H122 is ಅಂತ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು ಇದಕ್ಕೆ. ಓಕೆ ರೈಟ್. ಹೇಳ್ತೀರಾ? ಈಗ ನೋಡ್ಕೊಳ್ಳಿ ಕೊಟ್ಟಿರೋದು ದ ವೆಯ್ಟ್ ಆಫ್ ಒನ್ ಮಾಲಿಕ್ಯೂಲ್ ಅಂತ. ಓಕೆ ನೋಡೋಣ. ಈಗ ಮಾಲಿಕ್ಯುಲರ್ ವೆಯ್ಟ್ ನೋಡಿ ಎಷ್ಟು ಬರುತ್ತೆ. C60 ಇದೆ ಅಲ್ವಾ, 12 × 60 ಪ್ಲಸ್ ಹೈಡ್ರೋಜನ್ 122ನೇ ಬರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ? 720 ಪ್ಲಸ್ 122 842 842. therefore weight of one molecule ಕೇಳಿರೋದು ಎಷ್ಟು ಬರುತ್ತಪ್ಪ? ಮಾಲಿಕ್ಯುಲರ್ ವೆಯ್ಟ್ ಹೋಲ್ ಡಿವೈಡೆಡ್ ಬೈ ಅವೊಗಡ್ರೋಸ್ ನಂಬರ್. ನಾನು ಅದನ್ನು ಸಿಂಬಲ್ ಆಗಿ ಬರೀತಾ ಇದ್ದೀನಿ Na ಅಂತ. ದಟ್ ಶುಡ್ ಬಿ ಇಸ್ ಈಕ್ವಲ್ ಟು ವಾಟ್? 842 ಡಿವೈಡೆಡ್ ಬೈ 6.023 ಇಂಟು 10⁻23 ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತಪ್ಪ? 1.4 ಇಂಟು 10⁻⁻21 ಗ್ರಾಮ್ ಬಂದಿರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್. ಹೌದಾ? ಎಸ್. ಹಾಗಿದ್ರೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಇಲ್ಲೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಆಪ್ಷನ್ ಬಿ. ಓಕೆನಾ ಮಕ್ಕಳ? ಎಸ್. ಹಾಗೆ ಒಂದು ಸೆಕೆಂಡ್ ಇರಿ. ಓಕೆ ಮಕ್ಕಳ ನೋಡಿ, ಅಲ್ಲಿ ಸರಿ ಆಗಿದೆ, ನೋಡ್ಕೊಳ್ಳಂತೆ. ಈಗ ನೆಕ್ಸ್ಟ್ 85. The simplest formula of a compound containing 50% of element X, ಅದರದ್ದು ಅಟಾಮಿಕ್ ಮಾಸು ಕೊಟ್ಟಿದ್ದಾರೆ, ಅಂಡ್ 50% ಆಫ್ ದ ಎಲಿಮೆಂಟ್ Y ಅಂತ. ಸಿಂಪ್ಲೆಸ್ಟ್ ಫಾರ್ಮುಲಾ ಕೇಳಿರೋದು. ಈಸಿಯಾಗೂ ಕೂಡ ಮಾಡ್ಬೋದು. ಅಂದರೆ 50% ಒಂದು X ಇದೆ, 50% Y ಇದೆಯಂತ. ರೈಟ್? ವಿ ಆರ್ ಡೂಯಿಂಗ್ ದಟ್. ನೋಡುವ. ಹಾಗಾದ್ರೆ ಎಕ್ಸ್ ಎಷ್ಟು ಬರುತ್ತೆ? ನಂಬರ್ ಆಫ್ ಮೋಲ್ಸ್ ಹೇಳ್ತೀರಾ? ಮಾಸ್ ಎಷ್ಟು ಕೊಟ್ಟಿದಾರಪ್ಪ? 50% ಅಂದರೆ ಅಷ್ಟೇ ತಾನೆ, 50 ಗ್ರಾಮ್ ಅಂತ. 50 ಡಿವೈಡೆಡ್ ಬೈ ಮಾಸ್ ಬೈ ಮೋಲಾರ್ ಮಾಸ್ 10. ಅದೇ ಥರ ವೈ ಎಷ್ಟು ಕೊಟ್ಟಿದ್ದಾರೆ? 50 ಡಿವೈಡೆಡ್ ಬೈ 20. ಈಗ ಹೇಳಿ ಇದೆಷ್ಟು ಬರುತ್ತೆ? 5 ಬರುತ್ತೆ. ಕರೆಕ್ಟಾ? 5 ಮೋಲ್ಸ್. ಇದೆಷ್ಟು ಬರುತ್ತೆ? 2.5 ಮೋಲ್ಸ್. ಈಗ ಹೇಳಿ ಎಕ್ಸ್ ಇಷ್ಟು ವೈ ಅನ್ನೋದು ಸಿಂಪ್ಲೆಸ್ಟ್ ರೇಷಿಯೋದಲ್ಲಿ ಮಾಡಿದ್ರೆ ಎಷ್ಟು ಬರುತ್ತಪ್ಪ? ಎಕ್ಸ್ ಅನ್ನೋದು ಎಷ್ಟಿದೆ? ಹೌದಲ್ವಾ? ಎಕ್ಸ್ ಅನ್ನೋದು 5 ಇದೆ, ಇದು 2.5 ಇದೆ. ಸಿಂಪ್ಲೆಸ್ಟ್ ರೇಷಿಯೋ ಇನ್ನು ಡಿವೈಡ್ ಮಾಡ್ತಾ ಹೋಗಿ. ಸೊ ಎಕ್ಸ್ ಅನ್ನೋದು 2 ಬರುತ್ತೆ, ವೈ ಅನ್ನೋದು 1 ಬರುತ್ತೆ. ಸೊ x2 y ಇಸ್ ದ ಆನ್ಸರ್. ನೀವು ಈಗೂ ಮಾಡ್ಬೋದು. ಇನ್ನೊಂದು ಕಾಲಮ್ ಹಾಕ್ಕೊಂಡು ಇವೆರಡರಲ್ಲಿ ಯಾವ್ದು ಚಿಕ್ಕದಿದೆ ನೋಡಿ. 5 ಡಿವೈಡೆಡ್ ಬೈ 2.5, ದೆನ್ 2.5 ಡಿವೈಡೆಡ್ ಬೈ 2.5. ಅವಾಗ ನೋಡಿ 1 and 2 ಬರುತ್ತೆ. ಇದು ಕೂಡ ರೇಷಿಯೋಸ್ x2 y. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳ? ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 86 ನೋಡೋಣಂತೆ. Empirical formula of hydrocarbon containing 80% carbon and 20% hydrogen is ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಬೇಕಾಗಿರೋದು ಯಾವ್ಯಾವ ಎಲಿಮೆಂಟ್ ಇದೆ ಬರ್ಕೊಳ್ಳೋಣ. ಎಲಿಮೆಂಟ್ ಇದೆ, ಅದರದ್ದು ಪರ್ಸೆಂಟೇಜ್ ಕಂಪೋಸಿಷನ್ ಹಾಕ್ಕೋಬೇಕು, ಮತ್ತು ಅವುಗಳದ್ದು ಅಟಾಮಿಕ್ ವೆಯ್ಟ್ ಕೂಡ ಹಾಕ್ಕೋಬೇಕು. ಅದರದ್ದು ರಿಲೇಟಿವ್ ನೆನ್ಪಿಟ್ಕೊಳ್ಳಿ, ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸಿಂಪ್ಲೆಸ್ಟ್ ಅಥವಾ ಸಿಂಪಲ್ ರೇಷಿಯೋ ಆಫ್ ಆಟಮ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ? ಈಗ ನೋಡಿ ಯಾವ್ಯಾವ ಎಲಿಮೆಂಟ್ ಕೊಟ್ಟಿದಾರಪ್ಪ, ಲೈನ್ ಹಾಕೊಳ್ಳಿ.
ಎಲಿಮೆಂಟ್ ಯಾವ್ಯಾವ್ದಿದೆ? ಕಾರ್ಬನ್ ಇದೆ, ಕರೆಕ್ಟ್. 80% ಕಾರ್ಬನ್ ಆಗುತ್ತೆ. ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ಅವರು? 80. ಹೈಡ್ರೋಜನ್ ಎಷ್ಟಿರಬೇಕು? 20. ಅವುಗಳ ಅಟಾಮಿಕ್ ವೇಟ್ ನೋಡಿ, ಇದರದ್ದು 12, ಇದ್ರದ್ದು ಎಷ್ಟು ಬರುತ್ತೆ? ದಟ್ಸ್ ಗೋಯಿಂಗ್ ಟು ಬಿ 1. ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಬರ್ತಾ ಇದೆ ನೋಡಿ, 80 ಡಿವೈಡೆಡ್ ಬೈ 12 ಅಂದರೆ ದಟ್ ಇಸ್ ಅಪ್ರಾಕ್ಸಿಮೇಟ್ಲಿ 6.666 ಬರುತ್ತೆ. 20 ಡಿವೈಡೆಡ್ ಬೈ 1 ಅಂತಂದರೆ 20.0 ಅಷ್ಟೇ ಬರುತ್ತೆ. ಸಿಂಪ್ಲೆಸ್ಟ್ ರೇಷಿಯೋ ಇವೆರಡರಲ್ಲೂ ತುಂಬ ಕಮ್ಮಿ ಇರೋದು ಯಾವುದು? 6.666. ಹಾಗಾದರೆ 6.666 ಡಿವೈಡೆಡ್ ಬೈ 6.666, ಓಕೆ, ಇಲ್ಲಿ 20.0 ಡಿವೈಡೆಡ್ ಬೈ 6.666 ಎಷ್ಟು ಬರುತ್ತಪ್ಪ? ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು, ಇದು 1 ಬಂದರೆ ಇದು ಅಪ್ರಾಕ್ಸಿಮೇಟ್ಲಿ 3 ಬರ್ತಾ ಇದೆ. ದೇರ್ಫೋರ್ ಕಾರ್ಬನ್ ಬಂದ್ಬಿಟ್ಟು 1, ಹೈಡ್ರೋಜನ್ ಬಂದ್ಬಿಟ್ಟು 3. ಸೊ ದ ಎಂಪೆರಿಕಲ್ ಫಾರ್ಮುಲಾ ಅಲ್ಲಿ ಕೇಳಿರೋದು ಸಿಂಪ್ಲೆಸ್ಟ್ ರೇಷಿಯೋ ಎಂಪೆರಿಕಲ್ ಫಾರ್ಮುಲಾ. ಓಕೆ, ದಟ್ ಈಸ್ ಈಕ್ವಲ್ ಟು ವಾಟ್? CH3. ಸರಿ ಇದೆಯಾ? ಬೇಕಂದ್ರೆ ನೋಡ್ಬೋದು, ಕ್ರಾಸ್ ವೆರಿಫೈ ಮಾಡ್ಕೊಡಿ. ಎಷ್ಟು ಬರುತ್ತೆ ಅದೇ ರೇಷಿಯೋದಲ್ಲಿ ಆಟಮ್ಸ್ಗಳನ್ನ ನಾವೇನು ಮಾಡಬೇಕು? ಮಲ್ಟಿಪ್ಲೈ ಮಾಡ್ಕೋಬೇಕು. ಇಸ್ ದಟ್ ಕರೆಕ್ಟ್? ಎಸ್. ನೆಕ್ಸ್ಟ್ ಕ್ವಶನ್ ಓದ್ಕೊಡಿ. ಅಲ್ಲೇನು ಕೊಟ್ಟಿದ್ದಾರೆ? ದ ಎಂಪೆರಿಕಲ್ ಫಾರ್ಮುಲಾ ಆಫ್ ಅ ಕಾಂಪೌಂಡ್ ಇಸ್ CH2. ಹೌದಾ? ಎಂಪೆರಿಕಲ್ ಫಾರ್ಮುಲಾ ಏನು ಕೊಟ್ಟಿದ್ದಾರೆ? CH2 ಕೊಟ್ಟಿದ್ದಾರೆ. ಹಾಗಿದ್ರೆ 1 mole of this compound has a mass of 42 grams. ಹಾಗಾದ್ರೆ its molecular formula is ಈಸಿ. ಎಷ್ಟು ಈಸಿ ಇದೆ ಅಂದ್ರೆ ನೋಡಿದ ತಕ್ಷಣ ದೊಡ್ಡ ಪ್ರಾಬ್ಲಮ್ ಕಾಣಿಸುತ್ತೆ. ಅವರೇ ಕೊಟ್ಬಿಟ್ಟಿದ್ದಾರೆ, ಏನಪ್ಪಾ? ಎಂಪೆರಿಕಲ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಅಂತ ಹೇಳಿ. ಹೌದಾ? ಎಸ್. ಹಾಗಾದ್ರೆ ಎಂಪೆರಿಕಲ್ ಫಾರ್ಮುಲಾ ಅಂದ್ರೆ ಏನ್ ಬರ್ತೀರಾ? CH2. ಹೌದಾ? ಅದೇ ತರ ಎಂಪೆರಿಕಲ್ ವೆಯ್ಟ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಿಡಿ. ಕಾರ್ಬನ್ 12 ಬರುತ್ತೆ, ಹೈಡ್ರೋಜನ್ 2, ಸೊ 14. ಅದೇ ಎಷ್ಟು ಕೊಟ್ಟಿದ್ದಾರೆ ನೋಡಿ, 1 mole ಆಫ್ ದಿಸ್ ಕಾಂಪೌಂಡ್ ಹ್ಯಾಸ್ ಮಾಸ್. 1 mole ಅಂದ್ರೆ ಮಾಲಿಕ್ಯುಲರ್ ಮಾಸ್ ಅಂತ, ಅಂದ್ರೆ ಮಾಲಿಕ್ಯುಲರ್ ವೆಯ್ಟ್ ಕೊಟ್ಟಿದ್ದಾರೆ 42 ಅಂತೆ, ಕರೆಕ್ಟ್. ಈಗ ನನಗೆ ಎನ್ ವ್ಯಾಲ್ಯೂ ಬೇಕು. ಎನ್ ಅಂದ್ರೆ ಏನು? ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಎಂಪೆರಿಕಲ್ ವೆಯ್ಟ್ ಅಂತ. ಎಷ್ಟು ಬರುತ್ತೆ ನೋಡಿ? 42/14, ದಟ್ ಇಸ್ ಈಕ್ವಲ್ ಟು 3. ಈಗ ನೋಡೋಣ, ಎಂಪೆರಿಕಲ್ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ ಟು ಎನ್ ಇಂಟು ಎಂಪೆರಿಕಲ್ ಫಾರ್ಮುಲಾ ಅಂತ. ಸೊ ಎನ್ ಅಂದರೆ 3, CH2 ಇದೆ, ಸೊ ದಟ್ ಇಸ್ ಅಪ್ರಾಕ್ಸಿಮೇಟ್ಲಿ C3H6. C3H6 ಬರ್ತಾ ಇದೆ. ಸರಿನಾ? ಅಲ್ಲಿ ಕೇಳಿರೋದು ಏನಂತೆ? ಮಾಲಿಕ್ಯುಲರ್ ಫಾರ್ಮುಲಾ. ಓಕೆನಾ ಮಕ್ಕಳ? ರೈಟ್, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ. ನೋಡ್ಕೊಳ್ಳಿ ಒಂದ್ಸಲ, ಕ್ರಾಸ್ ಚೆಕ್ ಮಾಡಬೇಕು. ಇಸ್ ಇಟ್ ಕರೆಕ್ಟ್? ಯಾ. ನೌ ನೆಕ್ಸ್ಟ್ ನೋಡೋಣ. ಎ ಕಾಂಪೌಂಡ್ contains 54.55 gram of carbon. ಸೇಮ್ ಮೆಥಡ್ ಅಲ್ಲೇ ಮಾಡಬೇಕು. 9.09% hydrogen, 36.36% oxygen. The empirical formula of this compound is ಅಂತ ನಾನು ಅವಾಗಲೇ ಬರ್ಕೊಂಡಲ್ಲ. ಯಾವ್ಯಾವ ಎಲಿಮೆಂಟ್ ಇದೆ ನೋಡಿ. ಫಸ್ಟ್ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಪರ್ಸೆಂಟೇಜ್ ನೋಡಿ, 54.55, 9.09, 36.36. ಅವುಗಳದ್ದು ಅಟಾಮಿಕ್ ಮಾಸ್ 12, 1, 16 ತಾನೆ. ಈಗ ಹೇಳಿ, ನಂಬರ್ ಆಫ್ ಮೋಲ್ಸ್ ಎಷ್ಟು ಬರುತ್ತೆ? 54.55 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು ಎಷ್ಟು ಬರಬೇಕು? ಅಪ್ರಾಕ್ಸಿಮೇಟ್ಲಿ 4.5. ಬೇಕಂದ್ರೆ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 4.56 4.54 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ? 9.09 ಡಿವೈಡೆಡ್ ಬೈ 1 ಅಷ್ಟೇ ಬರಬೇಕು. ಹೌದಾ? ಓಕೆ, ಹೈಡ್ರೋಜನ್ 9.09 ಕರೆಕ್ಟ್. ಈಗ ನೋಡಂತೆ ಕೊನೆಯದು ಯಾವುದಿದೆ? 36.36 ಡಿವೈಡೆಡ್ ಬೈ 16 ಇದೆಯಂತೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತಾ ಇದೆ? 2.
2.27. ಇವೆಲ್ಲದರಲ್ಲೂ ಸಿಂಪ್ಲೆಸ್ಟ್ ಯಾವುದಿದೆ ನೋಡ್ಕೊಳ್ಳಿ, 2.27. ಹಾಗಾಗಿ ಸಿಂಪ್ಲೆಸ್ಟ್ ರೇಷಿಯೋ ಬೇಕು ಅಂದರೆ ಅದರಿಂದ ಎಕ್ಸ್ಕ್ಯೂಸ್ ಮೀ ಡಿವೈಡ್ ಮಾಡಬೇಕು. 4.5 ಡಿವೈಡೆಡ್ ಬೈ ಅದೇ ಥರ ಹೇಳ್ತೀರಾ? ರೇಷಿಯೋ ವಿಲ್ ಬಿ 2:4:1. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಷ್ಟು ಬರುತ್ತೆ ನೋಡಿ. ಸೊ ಫಾರ್ಮುಲಾ this is the one. So ಆಪ್ಷನ್ ಡಿ ಹೌದಾ?